ಹಾಯ್ ಎಲ್ರಿಗೂ ನಮಸ್ಕಾರ. ಎಕ್ಸ್ಚೇಂಜ್ ರೂಮ್ಗೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಯಾವ್ದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ವಿಚ್ ವಿ ಆಲ್ ನೋ ಒಂದು ಫಾರ್ಮ್ ಆಫ್ ಆರ್ಟ್ ನ ತಗೋಣ ಅಂತ ಅನ್ಕೊಂಡ್ವಿ. ನಾವು ಹುಟ್ಟಿದಾಗಿಂದ ಮೀನ್ ಕೊನೆವರೆಗೂ ದೆರ್ ಇಸ್ ದಿಸ್ ಪರ್ಟಿಕ್ಯುಲರ್ ಆರ್ಟ್ ಫಾರ್ಮ್ ನಮ್ ಜೊತೆನೆ ಬರ್ತಾ ಇರತ್ತೆ. ಅದು ಜೋಗುಳ ಹಾಡೋದ್ರಿಂದ ಇರ್ಬೋದು, ಅಥವಾ ವೆನ್ ಯು ಆರ್ ಗೆಟಿಂಗ್ ಇನ್ ಟು ಸ್ಕೂಲ್ ಹೋಗಿದಾಗ ಅಲ್ಲಿ ಪ್ರೇಯರ್ಸ್ ಅಲ್ಲಿ ಇರ್ಬೋದು, ಅಥವಾ ನೀವು ಮದುವೆ ಆಗ್ತಾ ಇರ್ಬೇಕಾದ್ರೆ ಇರುವಂತಹ ಗಟ್ಟಿ ಮೇಳಗಳು, ಅಲ್ಲಿರ್ತಕ್ಕಂತಹ ಅದರ್ ಸಾಂಗ್ಸ್ ಇರ್ಬೋದು. ಈವನ್ ಕೆಲವೊಮ್ಮೆ ಸಾವು ಅಂತ ಬಂದಾಗ್ಲೂ ಅಲ್ಲೂ ಬರುವಂತಹ ಈಗಿನ ಕಾಲದ ಸಂಗೀತಗಳಾಗಿರ್ಬೋದು. ಸೊ ಇವೆಲ್ಲದರಲ್ಲೂ ಒಂದು ಥಿಂಗ್ ನಮ್ಮ ಲೈಫ್ ಅಲ್ಲಿ ಪ್ಯಾರಲಲ್ ಆಗಿ ನಡೆಯುವಂತ ಒಂದು ಆರ್ಟ್ ಫಾರ್ಮ್ ಬಗ್ಗೆ ಮಾತಾಡ್ತಾ ಇದ್ವಿ, ಅಂಡ್ ದಟ್ ಇಸ್ ನಥಿಂಗ್ ಬಟ್ ಮ್ಯೂಸಿಕ್. ಅಂಡ್ ನಮ್ಮ ಭಾರತದಲ್ಲಿ ಮ್ಯೂಸಿಕ್ಗೆ ತುಂಬಾ ಪ್ರಾಮುಖ್ಯತೆ ಇದೆ. ಆ ಭರತ ಮುನಿಯ ಅವರ ನಾಟ್ಯ ಶಾಸ್ತ್ರದಲ್ಲೂ ಹಿ ಹಸ್ ಮೆನ್ಷನ್ಡ್, ಏನೋ ಒಂದು ನಾಟಕ ಅಂತ ಬಂದ್ರೆ ಅದರಲ್ಲಿ ನಾಟ್ಯವೂ ಇರುತ್ತೆ, ನಾಟ್ಯದಲ್ಲಿ ಒಂದು ಸಂಗೀತನೂ ಇರುತ್ತೆ. ದೃಶ್ಯ ಕಾವ್ಯವಾಗಿ ಅದನ್ನ ತೋರಿಸ್ಕೊಳ್ಳಿಕ್ಕೆ ಆ ನಾಟಕ ಇಡೀ ಇದನ್ನ ಕೊರಿಯೋಗ್ರಫಿ ಮಾಡಿರ್ತಾರೆ. ಸೊ ಸಂಗೀತ ಅನ್ನೋದು ನಮ್ದು ತುಂಬಾ ಪಾರಂಪರಿಕವಾಗಿ ಬಂದಿರುತ್ತೆ. ಸೊ ಅದೇ ತರ ವಿ ಜಸ್ಟ್ ವಾಂಟೆಡ್ ಟು ಡಿಸ್ಕವರ್ ಮೋರ್ ಆನ್ ಮ್ಯೂಸಿಕ್. ಅಂಡ್ ಟುಡೇ ವೇರ್ ನಾವು ಮ್ಯೂಸಿಕ್ ಅನ್ನೋದನ್ನ ಆಗಿನ ಕಾಲದಲ್ಲಿ ಇದ್ದಂಥ ಮ್ಯೂಸಿಕ್ ಬರೀ ಕ್ಲಾಸಿಕಲ್, ಕರ್ನಾಟಿಕ್ ಅವ್ರ ಹಿಂದೂಸ್ತಾನಿಗೆ ನಮ್ಮ ಮನೆಗೂ ತಲುಪಿಸ್ತಾ ಇದ್ದಂಥ ಮ್ಯೂಸಿಕ್ ಬಂದಿದ್ದು ಇಟ್ ಇಸ್ ಬಿಕಾಸ್ ಆಫ್ ಮೂವೀಸ್. ಅಂಡ್ ಈ ತರ ಮಾಸ್ಟರ್ ಮೈಂಡ್ ಬಿಹೈಂಡ್ ಆಲ್ ದಿಸ್ ದೆರ್ ವಿಲ್ ಬಿ ಫ್ಯೂ ಪೀಪಲ್, there will be a team, there will be a few people. So ಇದ್ರದ್ದು ಮೇಕಿಂಗ್ ಹೇಗೆ ನಡೆಯುತ್ತೆ, ಹೌ ದೇ ಕನೆಕ್ಟ್ ಟು ದ ಆಡಿಯನ್ಸ್, ಅವ್ರು ಹೆಂಗೆ ಕನೆಕ್ಟ್ ಮಾಡ್ತಾರೆ ಅನ್ನೋದೆಲ್ಲ ಡಿಸ್ಕವರ್ ಮಾಡ್ತಾ ಐ ವಾಂಟೆಡ್ ಟು ಡೂ ದಿಸ್. ಸೊ ಗೆಸ್ಟ್ನ ಕರೆಯೋಣ ಅಂತ ವಿ ವರ್ ಆಲ್ ಥಿಂಕಿಂಗ್. ಆ್ಯಂಡ್ ನಾನು ಈ ಪಾಡ್ಕಾಸ್ಟ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ್ಲೇ ದಿಸ್ ಪರ್ಸನ್ ವಾಸ್ ಇನ್ ಮೈ ಮೈಂಡ್. ಈ ಪರ್ಸನ್ನ ಕರಿಬೇಕು, ಎಸ್ಪೆಷಲಿ ಮ್ಯೂಸಿಕ್ ಅಂತ ಮಾಡ್ತಾ ಇದ್ದಾಗ. ಒನ್ ಥಿಂಗ್ ಇಸ್ ಬಿಕಾಸ್ ದಿಸ್ ಪರ್ಸನ್ ಇಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್. ಇಬ್ರು ಒಟ್ಟಿಗೆ ಬೆಳೆದಿದ್ದು, ಆ್ಯಂಡ್ ವಿಚ್ ಹ್ಯಾವ್ ಸೀನ್ ಹಿಮ್ ಪ್ಲೇ ಮ್ಯೂಸಿಕ್, ಪ್ರಾಕ್ಟೀಸ್ ಮ್ಯೂಸಿಕ್. ಆ್ಯಂಡ್ ಸಣ್ಣ ವಯಸ್ಸಲ್ಲಿ ಬಾಲ್ಯ ಏನೇ ಇರಲಿ, ಬಟ್ ನೌ ಈಸ್ ಬೀನ್ ಅ ಫಂಟಾಸ್ಟಿಕ್ composer, programmer, producer for music, and he's worked with various music directors. He has worked with various other music legends, both in films and also on concerts as well. ಅವ್ರನ್ನ ಬರೀ ವೈಲಿನಿಸ್ಟ್ ಅಂತ ಜಾಸ್ತಿ ಜನಕ್ಕೆ ಗೊತ್ತು, ಬಟ್ ಮೋರ್ ದೆನ್ ಅ ವೈಲಿನಿಸ್ಟ್, he is a wonderful session artist. ಮೋರ್ ದೆನ್ ಆಲ್ ದಟ್ ನನಗೆ ಅವ್ರೊಬ್ಬ ಫ್ರೆಂಡ್ ಆಗಿ ಗೊತ್ತು. ಆ್ಯಂಡ್ ದ ಅದರ್ ಸೈಡ್ ಆಫ್ ಮೈ ಫ್ರೆಂಡ್, ಅವ್ರ ಆರ್ಟಿಸ್ಟಿಕ್ ಸೈಡ್ ಏನಿದೆ ಅಂತ ಡಿಸ್ಕವರ್ ಮಾಡಲಿಕ್ಕೆ ವಿಚ್ ಐ ಆಮ್ ಡೂಯಿಂಗ್ ದಿಸ್ ಪಾಡ್ಕಾಸ್ಟ್. ಆ್ಯಂಡ್ ವಿದೌಟ್ ಅ ಫರ್ದರ್ ಡು ಲೆಟ್ಸ್ ವೆಲ್ಕಮ್ Narayan Sharma. Thank you ಮಗ ಫಾರ್ ಕಮಿಂಗ್ ಟು ದ ಶೋ. Thank you. I'm sorry, I know ನಿಮ್ಮ ಲೈಫಲ್ಲಿ ಯು ಹ್ಯಾವ್ ಕೆಪ್ಟ್ ವೆರಿ ಗುಡ್ ನೇಮ್, ಸಾಧನೆ ಮಾಡಿದೀರಾ, ಎವ್ರಿಥಿಂಗ್. ಬಟ್ ಆಸ್ ವಿ ಆರ್ ಫ್ರೆಂಡ್ಸ್, ಐ ಆಮ್ ಜಸ್ಟ್ ಕೀಪಿಂಗ್ ಇಟ್ ವೆರಿ ಕ್ಯಾಂಡಿಡ್ ಬೈ ಸ್ಪೀಕಿಂಗ್ ಯು ಇನ್ ಸಿಂಗ್ಯುಲರ್. ಇಸ್ ದಟ್ ಓಕೆ? Okay, Masha. Okay. So, thank you for coming to our show. Thank you so much. ಈ ನೆಪದಲ್ಲಿ ಸಿಕ್ಕದ. That's nice. I remember ಆಗಿನ ಕಾಲದಲ್ಲೇ, I mean, few years back, ನಾನು ತಬಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಅಂಡ್ ಯು ವರ್ ಪ್ಲೇಯಿಂಗ್ ವೈಲಿನ್. ವಿ ಹ್ಯಾಡ್ ಫಾರ್ಮ್ಡ್ ಒಂದು ಕಾನ್ಸರ್ಟ್ ಮಾಡೋಣ ಅಂತೇನೋ ವಿ ವರ್ ಡಿಸ್ಕಸಿಂಗ್. ಐ ಕುಡ್ ರಿಮೆಂಬರ್ ವಾಟ್ ನರೇನ್ ವಾಸ್ ದೇರ್, ಅಂಡ್ ಐ ಮೀನ್ ವಿ ಕಾಲ್ ಹಿಮ್ ನಾರಾಯಣ್ ಶರ್ಮಾ ಅಂತಿದ್ರು, ನಾವು ನರೇನ್ ಅಂತಾನೆ ಕರಿತೀವಿ ಪ್ರೀತಿಯಿಂದ. ಸೊ ನಾವು ನರೇನ್ ಇಸ್ ವಾಟ್ ಟುಡೇ ಇಸ್ ಟೋಟಲಿ ಅ ಡಿಫರೆಂಟ್, ಐ ಮೀನ್ ಸೇಮ್ ವಿತ್ ಮೋರ್ ಆಫ್ talent, and the way you have grown, it's really proud. So I just want to know, because first and foremost I'll open up the question. I hope everything is fine. Ella chanagide. How long time? All good, okay. man, all good. So recently you got married. Congratulations on that. Thank you. And okay. So ನಾನು ಒಂದು ಕೇಳಬೇಕು, because as an outsider from a film industry and all, what is this music programmer, composer, producer ಅಂತೆಲ್ಲ ಇರುತ್ತೆ? What is it? I've seen YouTube songs ಕೆಳಗಡೆಲ್ಲ they would have mentioned. So if you can brief on that. ತುಂಬಾ ambiguity ಇದೆ ಇದರಲ್ಲಿ, and thank you for asking this question. Okay. So ಬೇರೆ ಬೇರೆ ಕ್ಷೇತ್ರಗಳು, ಬೇರೆ ಬೇರೆ ಜಾಗ್ರಫಿಗಳಲ್ಲಿ ಬೇರೆ ಬೇರೆ ತರ ವಿಂಗಡಣೆ ಮಾಡ್ತಾರೆ. ಇಲ್ಲಿ ಹೌ ಇಟ್ಸ್ ವರ್ಕಿಂಗ್ ಈಸ್, ದೇರ್ ಇಸ್ ಅ ಮ್ಯೂಸಿಕ್ ಡೈರೆಕ್ಟರ್. ಸೊ ಇಟ್ಸ್ ವೆರಿ ಲಿಟ್ರಲ್, ಮ್ಯೂಸಿಕ್ ಡೈರೆಕ್ಟರ್. ಅವರು ಡೈರೆಕ್ಟ್ ಮಾಡ್ತಾರೆ, ಅವ್ರು ಕಂಪೋಸ್ ಮಾಡ್ತಾರೆ, ಅವರು ರಾಗ ಸಂಯೋಜನೆ ಮಾಡ್ತಾರೆ. ಸೊ
ಇವಾಗ ಒಂದು ಹಾಡ್ ಮಾಡೋದು ಒಂದು ಸಿನಿಮಾ ಮಾಡ್ದಂಗೆ ತುಂಬಾ ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಕ್ಯಾಮ್ರಾ, ಎಡಿಟರ್ ಮತ್ತೆ ಸ್ಟೋರಿ ರೈಟರ್. ಆ ತರ ಇಲ್ಲಿ ಒಂದು ಗಿಟಾರಿಸ್ಟ್ ಇರ್ತಾನೆ, ಒಂದು ಇನ್ಸ್ಟ್ರೂಮೆಂಟಲಿಸ್ಟ್, ಒಬ್ಬ ಮಿಕ್ಸಿಂಗ್ ಇಂಜಿನಿಯರ್ ಇರ್ತಾರೆ, ಒಬ್ರು ಒಂದು ಮ್ಯೂಸಿಕ್ ನ ಅರೇಂಜ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಯಾವ ತರ ಬೀಟ್ ಬರ್ಬೇಕು, ಯಾವ ತರ ಬೇಸ್ ಲೈನ್ಸ್ ಬರ್ಬೇಕು, ಅಥವಾ ಯಾವ ತರ ಹುಕ್ಸ್ ಬರ್ಬೇಕು ಅಂತ. ನೀನು ಪಾಡ್ಕಾಸ್ಟ್ ಮುಂಚೆ ನೀನು ಮುಂಗಾರು ಮಳೆ ಹೇಳ್ತಿದ್ಯಲ್ಲ, ಸೊ ಮೇ ಬಿ ದಟ್ ವುಡ್ ಬಿ ಅ ಬೆಟರ್ ವೇ ಟು ಎಕ್ಸ್ಪ್ಲೇನ್. ಸೊ ಮನೋಮೂರ್ತಿ ಅವರು ಮುಂಗಾರು ಮಳೆ ಅಂತ ಒಂದು ಟ್ಯೂನ್ ನ ಜಯಂತ್ ಕಾಕಿನಾಡ್ ಅವ್ರು ಸಾಹಿತ್ಯಕ್ಕೆ ಮಾಡಿದ್ರು. ಅದಕ್ಕೆ ಮುಂಚೆ ಪಿಯಾನೋ ಇಂಟರ್ಲೂಡ್ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಟಂಗ್. ಅದನ್ನ ಆ ಹಾಡಿನ ಮ್ಯೂಸಿಕ್ ಪ್ರೊಡ್ಯೂಸರ್ / ಅರೇಂಜರ್, somebody who arranges the whole thing, it's literally in the word. Stephen Prayog anta, he is my teacher also. Adana he came up with that. He said there should be a drum beat like this, like the drum beat that's there in the song Mungaru Malenali kelagade, and the choice of the choice of notes, or people say harmony and all of that, to create a certain mood. So they work in tandem with the composer. Okay. Sometimes more often than not the composer also does it, and the arranger also is a composer, or sometimes they're not. They have they stick to their specific skill sets. But yeah, it is a music programming andre, it's programming an algorithm basically. It's a drum beat ide anko, rhythm ide. You're not playing it. If you're putting it into a computer, or in Indian kaladalli there were hardware computers. Ivaga you put it into a computer, or whatever, and you say just repeat these beats for these long. You have softwares to do it. It's called digital audio workstation. That is what programming is. So it's a modern day skill set. Modern day ಅಲ್ಲ, ಇವಾಗ 25-30 ವರ್ಷದಿಂದ ಮಾಡ್ತಾ ಇದ್ದಾರೆ ಜನ ಇದನ್ನ. ಅದಕ್ಕಿಂತ ಮುಂಚೆನೂ ಮಾಡೋರು, 80s ನಲ್ಲೂ ಮಾಡೋರು, ಬಟ್ ದೇ ವುಡ್ ಡೂ ಇಟ್ ಆನ್ ಫಿಸಿಕಲ್ ಕಂಪ್ಯೂಟರ್ಸ್. Ivaga they do it in laptops or and whatnot. So they're one department. A music producer can be a programmer, or he can work with a programmer to get the composer's vision to life. ಸೊ ಅವರು ರಾಗ ಸಂಯೋಜನೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ, ಅದಕ್ಕೆ ಒಂದು ಸ್ಕೆಲಿಟನ್ಗೆ ದೇ ಪುಟ್ ಅದರ್ ಥಿಂಗ್ಸ್ ಅಂತನಾ, ಅಥವಾ ಒಂದು ಸ್ಕೆಲಿಟನ್ಗೆ ದೇ ಪುಟ್ ಅದರ್ ಥಿಂಗ್ಸ್? ಓಕೆ. ಸೊ ಸ್ಕೆಲಿಟನ್ ಇಸ್ ದ ಪ್ರೋಗ್ರಾಮರ್ ಆರ್ ದ ಕಂಪೋಸರ್, ವಿಚ್ ಇಸ್ ದ ಬೇಸ್? ಸ್ಕೆಲಿಟನ್ ಈಸ್, ಇದು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಡಿಫರೆಂಟ್ ಮೆಥಡಾಲಜಿ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಬಟ್ ಯು ನೀಡ್ ಬೋತ್. ಬ್ಲೂ ಪ್ರಿಂಟ್ ಇಸ್ ದ ಕಾಂಪೋಸಿಷನ್ ಡೆಫಿನೆಟ್ಲಿ. But for some songs blueprint is the groove. It may not necessarily. Michael Jackson ಹಾಡುಗಳಿಗೆ it's of course his great singing, but it's also the groove. We beat it and takshana Thriller is the groove. Yeah. So that comes under the wide umbrella of arrangement. But how did it change? I mean, I think this is all now digital ಇದೆಲ್ಲ ಕೇಳ್ತಾ ಇದ್ದಿದ್ದು. I think post 2010 ನಲ್ಲಿ ಜಾಸ್ತಿ ಕೇಳಿದ್ದು. ಬಿಫೋರ್ ಅಂಡ್ ಆಲ್ ವಿ ಓನ್ಲಿ ನೋ ಸಂಗೀತ, ಇವ್ರ ಡೈರೆಕ್ಟರ್ಸ್ ಅಷ್ಟೇ ಇದ್ದಿದ್ದು. ಅದ್ರ ಯಾಕಂದ್ರೆ ಪ್ರಖ್ಯಾತಿಗೆ ಬರ್ತಾ ಇರ್ಲಿಲ್ಲ ಹಿಂದೆ ಕೆಲಸ ಮಾಡಿದವರು ತುಂಬಾ ಜನ ಇದ್ರು. ಇವಾಗ ಗುರುಕಿರಣ್ ಅವ್ರ ಟೈಮ್ ನಲ್ಲಿ ತುಂಬಾ ದೇವರ ಲಾಟ್ ಆಫ್ ಪ್ರೋಗ್ರಾಮರ್ಸ್, ಜಿಮ್ ಸತ್ಯ ಅಂತ ಅವ್ರು, ಐ ಥಿಂಕ್ ಮುಂದಿನ ನಿಲ್ದಾಣ ಅವ್ರು ತುಂಬಾ ಅಂದ್ರೆ ಜಯಂಟ್ ಅವರು. ಆತರ ಸುಮಾರು ಜನ, ಹರಿಕೃಷ್ಣ ಅವರು, ಹಿ ವಾಸ್ ಅ ಪ್ರೋಗ್ರಾಮರ್ ಫಾರ್ ಗುರುಕಿರಣ್. ಅವರು ಬೇಡುವೆನು ವರವನ್ನು, ಪ್ರೋಗ್ರಾಮ್ ದಟ್ ಸಾಂಗ್. ಏಕಾಂಗಿ ಕರುನಾಡೆ ಕೈ ಚಾಚಿದೆ ನೋಡೆ, ರವಿಚಂದ್ರನ್ ಅವ್ರಿಗೆ ಅವರು ಶಾಸ್ತ್ರಿ ಮಲ್ಲದು ಏಕಾಂಗಿದು ಟನ್ 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 ಆ ಪಿಯಾನೋ ಪೀಸ್ ಎಲ್ಲ, ದಟ್ಸ್ ಹಿಸ್ ಥೀಮ್. ಸೊ ದಟ್ ಇಸ್ ವಾಟ್ ಅ ಪ್ರೋಗ್ರಾಮರ್ ಡಸ್. That's what a programmer does. You know, you can come up with themes. You basically work for the composer's vision. That is the bottom line of it. Degree of work ಒಬ್ಬೊಬ್ಬರದು ಒಂದೊಂದು depending on their skill set and their dynamic with the composer and the composer's skill set. What does an arranger do? An arranger is, ಫಾರ್ ಎಕ್ಸಾಂಪಲ್ ಈಗ ಹಂಸಲೇಖಗೆ ಸಾಂಗ್ ವಿತೌಟ್ ರಾಜನ್ ಅಂತಾರೋ ಇದ್ರು, ಸೌಂದರ್ ರಾಜನ್ ಅಂತಾರೋ, ಸ್ಯಾಕ್ಸ್ ರಾಜ ಅಂತ ಇದ್ರು. ಹಿ ವಾಸ್ ದ ಒನ್ ಹೂ ಯೂಸ್ ಟು ಡೂ ಇಟ್, ಅಂಡ್ ದೇ ಬೋತ್ ಅಪ್ರಿಶಿಯೇಟ್ ಈಚ್ ಅದರ್. ಸೇಸ್ ದಟ್ ನಾನು ಅವ್ರಿಲ್ದೆ ನಾನಿರಲ್ಲ, ಇವ್ರಿಲ್ದೆ ನಾನಿರಲ್ಲ ಅಂತ ಬೋತ್ ಆಫ್ ದೆಮ್ ಕಾಂಪ್ಲಿಮೆಂಟೆಡ್ ಈಚ್ ಅದರ್. ಸೊ ನನ್ ಫಾರ್ ದ ಫಸ್ಟ್ ಟೈಮ್ ಐ ಅಂಡರ್ಸ್ಟುಡ್ ದಟ್ ಇಸ್ ವಾಟ್
ಅರೇಂಜರ್ ಅಂದ್ರೆ. ಸೊ ಆಗಿನ ಕಾಲದಲ್ಲೂ ಇತ್ತು ಇವನ್ ಅಲ್ಲ, ಅರೇಂಜರ್ ಯಾವಾಗ್ಲೂ ಇದ್ದಿದ್ದಾರೆ. ಈಗ ಇಳಯರಾಜ ಯೂಸ್ ಟು ಡೂ ಎವ್ರಿಥಿಂಗ್ ಆನ್ ಹಿಸ್ ಓನ್. ಬಟ್ ಹಂಸಲೇಖ ಅವರು ಓ ಗುಲಾಬಿಯೇ ಅಂತ ಅವರು ರಾಗ ಅವ್ರು ಈಸ್ ಅ ಫ್ಯಾಂಟಾಸ್ಟಿಕ್ ಲಿರಿಸಿಸ್ಟ್ ಆಲ್ಸೋ. ಸೊ ಸ್ಯಾಕ್ಸ್ ರಾಜ್ ಅದಕ್ಕೆ ಇಂಟ್ರೋ ಮಾಡಿದ್ರು. ಅದಕ್ಕೆ ದೇರ್ ಇಸ್ ಅನದರ್ ಪಾರ್ಟ್, ಸ್ಟ್ಯಾಬ್ಸ್ ಎಲ್ಲ ಇದೆ ಅಲ್ಲಿ. ಸೊ ದೋಸ್ ಥಿಂಗ್ಸ್ ಗ್ರೂವ್ ಹೇಗ್ ಬರುತ್ತೆ, ಲೈಕ್ ಯಾವ ಚಾಯ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಬೀಟ್ಸ್ ನಲ್ಲಿ ಇರಬೇಕು. ಸೊ ಸ್ಯಾಕ್ಸ್ ರಾಜ ಹೇಗೆ ವರ್ಕ್ ಮಾಡಿದ್ರು, ಹಿ ವರ್ಕ್ ವಿತ್ ದ ಪ್ರೋಗ್ರಾಮರ್ ಹೂ ಮೇಡ್ ದ ಗ್ರೂವ್. ಓ ಗುಲಾಬಿಯಾಗೆ ದ ಬೀಟ್ ಮಾಡಿದವರು. He probably, I'm not very sure, he provided a beat with Sax Raja's, they worked in collaboration. Sax Raja avaru, he came up with that hook, that the violin, very famous in most of ellargu gotta ringtone tumba jana, atho brahmananda omka tang 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 ವೀಣೆ ಈ ತರ ನುಡ್ಸಿ ಅಂತ ವೀಣೆ ಆರ್ಟಿಸ್ಟ್ ಗೆ ಹೇಳಿದಾರೆ ಅವರು. So that is, so it's a huge ಒಂದು team, it's a huge team. ಅದೇ it's like making a film. ಅದೇ making a song is like making a film. Sub departments ಆ ತರ ಇದೆ. So ಅದೇ what I was basically telling was this, ಅಂದ್ರೆ ಬಟ್ ಫೈನಲಿ ಇದರಲ್ಲಿ ಹಂಸಲೇಖ ಅವ್ರ ವಿಷನ್ಗೆ ಸ್ಯಾಕ್ಸ್ ರಾಜ್ ಅವರು ವರ್ಕ್ ಮಾಡಿದ್ರು. ಹಂಸಲೇಖ ಅವರು ಅಫ್ಕೋರ್ಸ್ ಫಿಲ್ಮ್ ವಿಷನ್ಗೆ, ಆ ಹಾಡ್ ಫಿಲ್ಮ್ಗೆ ಏನು ಅದೆಲ್ಲ ಮೀನ್ಸ್ ಎಲ್ಲರಿಗೂ ಗೊತ್ತಿರೋದು, ಹಾಡಿಗೆ ಪರ್ಪಸ್ ನ ಸರ್ವ್ ಮಾಡ್ತಾ ಇರೋದು. ಇಂಡಿಪೆಂಡೆಂಟ್ ಮ್ಯೂಸಿಕ್ ನಲ್ಲಿ ಇಟ್ ವರ್ಕ್ಸ್ ಸ್ಲೈಟ್ಲಿ ಡಿಫ್ರೆಂಟ್ಲಿ. ಸಾಂಗ್ ರೈಟರ್ ಅಥವಾ ಸಿಂಗರ್ ಸಾಂಗ್ ರೈಟರ್ ಅಂತ ಇರ್ತಾರಲ್ಲ, ಸಮಟೈಮ್ಸ್ ದೇ ಕಮ್ ವಿತ್ ಅ ಸಾಂಗ್ ಐಡಿಯಾ, ಮೇ ಬಿ ದೇ ಜಸ್ಟ್ ಪ್ಲೇ ದ ಗಿಟಾರ್ ಆರ್ ದ ಪಿಯಾನೋ ಆರ್ ಸಮ್ ಪೀಪಲ್ ಜಸ್ಟ್ ಸಿಂಗ್. If they take it to a producer, the producer finishes the whole thing. What you have to do, what instrument you have to put where, what is a hook, how do you uplift the chorus, creating a story. That was done by independent musician. He is doing it works like this. Of course, you see, ಇದೆ ಅಂತ ಹೇಳಕ್ ಆಗಲ್ಲ. ಕೆಲವರು ಮಲ್ಟಿಪಲ್ ಸ್ಕಿಲ್ ಸೆಟ್ಸ್ ಇರುತ್ತೆ, permutation and combinations of all. ಕೆಲವರು ಎಲ್ಲರೂ ಅಂದ್ರೆ ಎಲ್ಲಾ ಕೆಲಸನ ಅವರೇ ಮಾಡ್ಕೋತಾರೆ. They are just skilled. Nothing is better than the other. Some people are really good at one thing and they choose to stick to it. They want to work in collaboration with others. So that is what you have been doing throughout as a programmer, as a arranger. Sort of. So ನಾವ್ ಏನೇನ್ ಕೇಳುವಂತ BGM ಗಳಿಗೆ ಸ್ವಲ್ಪ ಜನ ರಿಂಗ್ ಟೋನ್ ಇಟ್ಕೋತೀವಲ್ಲ, it's all because of your brain child. Many people efforts like me, and there are many. I get it, I completely get it. What about this background score? ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ನ ಮೋಸ್ಟ್ ಆಫ್ ದ ಇಂಡಿಯನ್ಸ್ ಅರ್ಥ ಆಗಿದ್ದು ನಾವು AR ರೆಹಮಾನ್ ಆಸ್ಕರ್ ಗೆದ್ದಾಗ, ಅಲ್ಲಿ ತನಕ ಬ್ಯಾಕ್ಗ್ರೌಂಡ್ ಸ್ಕೋರ್ ಗೊತ್ತಿರಲಿಲ್ಲ. ಅದಾದ್ಮೇಲೆ ಪೀಪಲ್ ಸ್ಟಾರ್ಟೆಡ್ ಟು ಐಡೆಂಟಿಫೈ ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್. Correct. So I think you have done for background score also. SSC so Saptasagara ಆಚೆ ಎಲ್ಲೋಗೆಲ್ಲ you have done background score. How does that work? So Saptasagara, I worked. Charan Raj is my mentor, and that's my job with him is like a day job. ಯಾರಾದ್ರೂ ಏನಾದ್ರು ಕೇಳಿದ್ರೆ ಏನ್ ಕೆಲಸ ಮಾಡ್ತೀನಿ, ಚರಣ್ ರಾಜ್ ಅವ್ರ ಜೊತೆ ಮಾಡ್ತೀನಿ ಅಂತೀನಿ. ಬಟ್ ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಸ್ ಅಂದ್ರೆ ಇಟ್ಸ್ ಪ್ರಿಟಿ ಸೆಲ್ಫ್. ಇಟ್ಸ್ ಅಗೇನ್ ಎವ್ರಿಥಿಂಗ್ ಇಸ್ ಇನ್ ದ ವರ್ಡ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಈಸ್ you're scoring, you're adding music, you're telling one layer of the story, or you're conveying certain emotions through music for what happens on the. That is a powerful tool, you know. It is. Music background score itself will tell what emotions people should get into. ತುಂಬಾ ಟೂಲ್ಸ್ ಇದೆ. ಇವಾಗ ಸಿನಿಮಾಟೋಗ್ರಫಿ ಇಸ್ ಒನ್ ಟೂಲ್. ಅಂದ್ರೆ ಯು ಶೂಟ್, ಸ್ವಲ್ಪ ಕಾಮ್ನೆಸ್ ಬೇಕಂದ್ರೆ ಒಂಥರ ಶೂಟ್ ಮಾಡ್ತಾರೆ. ಇಫ್ ದೇರ್ ಇಸ್ ಸಮ್ ಟೆನ್ಷನ್, ವಿಸ್ಕಾಸಿಟಿ ಇದ್ರೆ ಒಂಥರ ಶೂಟ್ ಮಾಡ್ತಾರೆ. ಕಲರಿಂಗ್ ಇಸ್ ಅ ಟೂಲ್. ಆ ತರ ಮ್ಯೂಸಿಕ್ ಎಡಿಟ್ ಆಲ್ಸೋ ಇಸ್ ಅ ಟೂಲ್. Music also is a tool. Ultimately they are all ಕಂಬಗಳು ಒಂಥರ ಸ್ಟೋರಿ ಟೆಲ್ಲಿಂಗ್ಗೆ. ಮ್ಯೂಸಿಕಲಿ there are certain ಇವಾಗ ಥೀಮ್ಸ್ ಅಂತ ಮಾಡ್ತಾರೆ ಒಂದೊಂದು ಸಿಚುವೇಶನ್ಗೆ ಅಥವಾ ಒಂದೊಂದು ಕ್ಯಾರೆಕ್ಟರ್ಗೆ, ಅಂಡ್ ದೇ ಅರೇಂಜ್ ಇಟ್ ಇನ್ ಡಿಫ್ರೆಂಟ್ ವೇಸ್ ಫಾರ್ ಡಿಫ್ರೆಂಟ್ ಇಮೋಷನ್ಸ್, ಡಿಫ್ರೆಂಟ್ ಮೂಡ್ಸ್. ಇವಾಗ ಮೌನ ರಾಗಮ್ ಅಂತ
ರಾಜ ಅಥವಾ ತುಂಬಾ ಮಲೆ- ಕನ್ನಡದಲ್ಲೂ ತುಂಬಾ ಇದೆ. ಹಾ. ಆ ತರ ಇನ್ನೊಂದ್ಸತಿ ಬರೋಣ ಇದು. ಇಫ್ ಯು ಕ್ಯಾನ್ that's okay. ಈಗ ಒಂದು ಥೀಮ್ ಅಂತ ಇರುತ್ತೆ ಒಬ್ಬ ಪ್ರೊಟ್ಯಾಗನಿಸ್ಟ್ಗೋ ಯಾರಿಗಾದ್ರು ಒಂದು ಕ್ಯಾರೆಕ್ಟರ್ಗೆ, ದೇ ಗೋ ಥ್ರೂ ಡಿಫ್ರೆಂಟ್ ಜರ್ನಿ. ಸೊ ಅವರ ಜರ್ನಿಗಳು ಹೇಗಿರುತ್ತೋ ಅದ್ರ ಪ್ರಕಾರ ದೇ ಅರೇಂಜ್ ಇಟ್. ಸಮ್ಟೈಮ್ಸ್ ಹೆವಿನೆಸ್ ಬೇಕು, ಸಮ್ಟೈಮ್ಸ್ ಇಮೋಷನಲ್ ಆಗಿರ್ಬೇಕು, ಕೆಲವು ಸಲ Intense. ಪ್ಲೇಫುಲ್ ಆಗಿರ್ಬೇಕು, ಈ ವಾಟ್ ಎವರ್ ಅದನ್ನ ದೇ. ಸೊ ಮ್ಯೂಸಿಕ್ ಅರೇಂಜರ್ ಪ್ರಾಬಬ್ಲಿ ವುಡ್ ವರ್ಕ್ ವಿತ್ ದಟ್ ಅಗೇನ್ ಮ್ಯೂಸಿಕ್ ಡೈರೆಕ್ಟರ್ and get that sensibility and try to convey whatever is happening. Sometimes there are other things also, you convey different things. ಅಲ್ಲೇನೋ ಆಗ್ತಿದ್ರೆ ಪ್ರಸ್ತುತದಲ್ಲಿ ಒಂದು ಹಿನ್ನೆಲೆ ಒಂದಾಗ್ತಿದ್ರೆ ಹಿನ್ನೆಲೆನ ನೀನು ಮ್ಯೂಸಿಕಲ್ಲಿ Musical. ಕನ್ವೆ ಮಾಡ್ಬೇಕಾಗತ್ತೆ. it again totally depends on And it lifts storytelling. the scene. Entire ನಾವು ಸಿನಿಮ್ಯಾಟಿಕ್ ಎಕ್ಸ್ಪ್ರೆಷನ್ ನೋಡ್ತಾ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಟ್ ಎವರ್ ಇಟ್ ಇಸ್ ದಟ್ ವಿಲ್ ಇಡೀ ಇಂಟೈರ್ ಸೀನ್ ಲಿಫ್ಟ್ ಮಾಡುತ್ತೆ. Correct, That's correct. what, ಶರಣ್ ಅವ್ರ ಒಂದು ಮಾತು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಐದರ್ ನೀವು ಅಂದ್ರೆ ಕೆಲವು ಸೀನ್ಗಳನ್ನ ಲಿಫ್ಟ್ ಮಾಡ್ಬೇಕು, ಕೆಲವು ಸೀನ್ಗಳನ್ನ ನೀವು ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು ಆಡಿಯನ್ಸ್ನ. ಎಲ್ಲಾನು ಯು ಕ್ಯಾಂಟ್ ಎಲ್ಲಾನು ಎತ್ತಕ್ಕಾಗಲ್ಲ. ಎವ್ರಿಥಿಂಗ್ ಕಾಂಟ್ ಬಿ ಹೈ ಪಾಯಿಂಟ್, ದೆನ್ ಹೈ ಪಾಯಿಂಟ್ ವೋಂಟ್ ಹ್ಯಾವ್ ಎನಿ ಮೀನಿಂಗ್. ವ್ಯಾಲ್ಯೂ ಟು ಇಟ್. ಇಟ್ಸ್ ಲೈಕ್ ಸೈಲೆನ್ಸ್ ಅಂಡ್ ಸ್ಪೀಚ್ ಅಲ್ಲ. Speech. ಸೈಲೆನ್ಸ್ ಇದ್ರೆ ದೇರ್ ಇಸ್ ಸ್ಪೀಚ್, ದೇರ್ ಇಸ್ ಮ್ಯೂಸಿಕ್, ಅದಕ್ಕೂ ವ್ಯಾಲ್ಯೂ ಇರುತ್ತೆ ಆ ತರ. ಸೊ you should, I mean, the only thing I can say, you shouldn't drop a scene. Just ಒಂದು ರಿದಮ್ ಇರ್ಲೇಬೇಕು. ತೇಲ್ಸ್ಕೊಂಡು ಹೋಗಿ ಇಲ್ಲ ಹೇಳಿಸ್ಬೇಕು. And one more thing which I wanted to know, because you as a composer or as a musician, you have already you have learnt classical music, Yeah. violinist ಆಗಿ ಹೌದು. have seen the dedication. ಇಲ್ಲಿಂದ ಪಾಪ ಚೆನ್ನೈ ಹೋಗಿ ಅಲ್ಲಿ ಕಲ್ತು ಬರ್ತದೆ Correct, ಕೆಲವೊಮ್ಮೆ. have seen that and we always thought yours more into Carnatic thing. And now when I see you as a musician working for KFI ಎಲ್ಲ ನೋಡ್ತಾ ಇದ್ದಾಗ you blend the western music also. ಇಲ್ಲಿನ ರಾಗಗಳು ಕೆಲವು ವೆಸ್ಟರ್ನ್ ಮ್ಯೂಸಿಕ್ ಇರೋದು. ಈಗ ವಿ ಹ್ಯಾವ್ ಕರ್ನಾಟಿಕ್ ಇಂಡಿಯನ್ ತರ ಲಯೋನಿಯನ್ ಅಥವಾ ಡೋರಿಯನ್ ರಾಗಗಳೆಲ್ಲ ನಮ್ದಕ್ಕೆ ಇಲ್ಲಿ ಮ್ಯಾಚ್ ಆಗುತ್ತೆ ಫಾರ್ ವಾಟ್ ದೇ ಸೇ ಭೈರವಿ ಅಲ್ಲ ಶಂಕರಾಭರಣ ಎಲ್ಲ ಮ್ಯಾಚ್ ಆಗುತ್ತೆ. ಸೊ ಹೌ ಡು ಯು what is your take? I mean, how does this Carnatic help you to ಅಂದ್ರೆ go for it? ಕರ್ನಾಟಿಕ್ ಮ್ಯೂಸಿಕ್ ಒಂಥರ ಇಟ್ಸ್ ಅ ವೆರಿ ಸಾಲಿಡ್ ಲ್ಯಾಂಗ್ವೇಜ್. Oh. ಸೊ ಇಟ್ಸ್ ಆಲ್ಸೋ ಅಂದ್ರೆ ತುಂಬಾ ಹೆಂಗೆ ಫಂಡಮೆಂಟಲ್ಸ್ ತುಂಬಾ ಚೆನ್ನಾಗಿದೆ ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ. Is it so? Okay. Yeah. So it's very, let's say, it's very algorithmic. You know what to Pattern. do. Yeah. You can hack a lot of things if you know ತಾಳಗಳು. Carnatic music or any classical art form. It's not necessary. Again, it's really not necessary. But ನಾನು ಯಾಕೆ ಕಲಿತೆ ಅಂದ್ರೆ ಇಟ್ ವಾಸ್ ನಾಟ್ ಬೈ ಚಾಯ್ಸ್, ಇಟ್ ವಾಸ್ ಬೈ ಚಾನ್ಸ್. ಮನೇಲಿ ಹಾಕಿದ್ರು ಕಲಿತೆ. ಅದಾದ್ಮೇಲೆ ಒಂದು ಆಸಕ್ತಿ ಬೆಳ್ಕೊಂಡು ಹೋಯ್ತು. ಅದು ಇಟ್ ಜಸ್ಟ್ ವೆಂಟ್ ಆನ್ ಲೈಕ್ ದಟ್. ಆಮೇಲೆ ನಾವು ವಿ ಆರ್ ವೆರಿ ಲಕ್ಕಿ ದಟ್ ವಿ ಲಿವ್ ಇನ್ ಅನ್ ಏಜ್ ಲೈಕ್ ಟುಡೇ ವೇರ್ ಇನ್ಫಾರ್ಮೇಶನ್ ಇಸ್ ವೆರಿ ಫ್ರೀ ಅಲ್ವಾ. ಅಂದ್ರೆ ನಿಮ್ಗೆ ಏನ್ ಬೇಕಾದ್ರೂ ಸೋರ್ಸ್ ಮಾಡ್ಬೋದು. ನಾವು ಚಿಕ್ಕವರಾಗಿದ್ದಾಗ 20 ವರ್ಷದ ಹಿಂದೆ ಅಷ್ಟೊಂದು ಕಷ್ಟ ಇರಲಿಲ್ಲ. ಅಂದ್ರೆ ಫಿಸಿಕಲ್ ಕಾಪೀಸ್ ಆಫ್ CDs ಸಿಗೋದು, ಲೈಮ್ ವೈರ್ ಅಲ್ಲಿ ಬೇಕಿದ್ರೆ ಡೌನ್ಲೋಡ್ ಮಾಡ್ಬೋದಾಗಿತ್ತು ಹಾಡುಗಳನ್ನ ಅಥವಾ ಬೇರೆವರ್. ಸೊ ದಟ್ ವೇ ಒಂದು ಜನರಲ್ ಎಕ್ಸ್ಪೋಜರ್ ಸಣ್ಣ ವಯಸ್ಸಿಂದ ಇರುತ್ತೆ ಹೊರಗೆ ಬೇರೆ ಮ್ಯೂಸಿಕ್ಗೆ, ಅಂದ್ರೆ ಫ್ರೆಂಡ್ಸ್ ಜೊತೆ ಅದು ಇದು ಎಲ್ಲ. ಸೊ ಅದ್ರ ಎಕ್ಸಿಸ್ಟೆನ್ಸ್ ಗೊತ್ತಿರುತ್ತೆ. So you okay, yeah. Then what happened, engineering alli I sort of I started jamming with other musicians, college bands adella iruttala. Ivaga they are now my friends I used to jam with, they are a very famous band called Pineapple Express. No, okay. Today we used to just whatever figure out music in college band agidvi. Then ಹಂಗೆ ಹೋಗ್ತಾ ಕಾಲೇಜ್ ಆದ್ಮೇಲೆ ಐ ಜಾಯಿಂಡ್ ರಘು ದೀಕ್ಷಿತ್ ಟೀಮ್. Okay. ಸೊ ರಘು ದೀಕ್ಷಿತ್ ಅವರು ತುಂಬಾ ನನಗೆ ಪ್ಲೇಯಿಂಗ್ ದೇರ್ ಗೇವ್ ಅ ಲಾಟ್ ಆಫ್ ಇನ್ಸೈಟ್ ಟು ಅದರ್ ಸ್ಟಫ್. ಯುನೋ ನನ್ನ ಪ್ರಪಂಚದ ಹೊರಗೆ ಬಾಹ್ಯ ಪ್ರಪಂಚವನ್ನ ತುಂಬಾ ಇಟ್ ಜಸ್ಟ್ ಇಂಟ್ರಡ್ಯೂಸ್ಡ್ ಮೀ ಟು ಅ ಲಾಟ್ ಆಫ್ ಅದರ್ ಜಾನ್ರಾಸ್, ಬೇರೆ ಬೇರೆ ಅಪ್ರೋಚಸ್ ಟು ಮ್ಯೂಸಿಕ್ ಆ್ಯಂಡ್ ಟು ಲೈಫ್. ಸೊ ಅಲ್ಲಿಂದ ಐ ಸ್ಟಾರ್ಟೆಡ್
I've been trying to pick up upgrade your thing. whatever I interests me. I've been trying to So pick basically when your thought process is this on the music to ಏನೇ ಇದ್ರೂನು you will always think from that Carnatic base only. ಕರ್ನಾಟಿಕ್ ಬೇಸ್ ಇಂದ ಯೋಚನೆ ಮಾಡೋದು ಸಹಜ. ಯಾಕಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಯಾವಾಗ್ಲೂ ಯೋಚನೆ ಮಾಡ್ತೀವಲ್ಲ, ನಾವು ಅಂದ್ರೆ ನಮ್ ಜೊತೆ ನಾವು ಮಾತಾಡ್ಕೊಳ್ಳೋದು. ನಾನು ಅದೇ ವೆಸ್ಟರ್ನ್ ಮ್ಯೂಸಿಕ್ ಸ್ವಲ್ಪ ಅದೇ ಕಲ್ತಿದ್ದೀನಿ. ಅಂದ್ರೆ while this process, but the base is always in this process the base is always Carnatic. There is, I mean, I know I'm not ಒಂಥರ ಪಾರಂಗತನಲ್ಲ ನಾನು ವೆಸ್ಟರ್ನ್ ಮ್ಯೂಸಿಕಲ್ಲಿ, ಬಟ್ ನಾನೊಂದು ಗಿಟಾರಿಸ್ಟ್ ಜೊತೆನೋ ಪಿಯಾನಿಸ್ಟ್ ಜೊತೆನೋ ಅವ್ರ ಭಾಷೆನಲ್ಲಿ ಮಾತಾಡೋಷ್ಟು ಬರುತ್ತೆ ನನಗೆ. That's nice. ಅಷ್ಟು ಅದ್ರ ಮಟ್ಟಿಗೆ ನನಗೆ ಬರುತ್ತೆ, ವಿಚ್ everybody does today. After certain point of time you'll get it. And I also want to know, when person starts performing in Carnatic, usually Carnatic ಅಲ್ಲೇ ಇರ್ತಾರೆ, ಎಲ್ಲ ಕ್ಲಾಸಿಕಲ್ ಮಾಡ್ಕೊಂಡೇ ಇರ್ತಾರೆ. ಸಡನ್ಲಿ ಇದರ ಮ್ಯೂಸಿಕ್ ಎಲ್ಲ ಹೋದಾಗ ಲಾಟ್ ಆಫ್ ದಮ್ ಡಸಂಟ್ ವಾಂಟ್ ಟು ಗೋ, ದೇ ವಾಂಟ್ ಟು ಸ್ಟಿಕ್ ಟು ಕಾರ್ನಾಟಿಕ್ ಓನ್ಲಿ. ಅಂಡ್ ನನ್ಗನ್ಸುತ್ತೆ ಆಡಿಯನ್ಸ್ನ ಕನೆಕ್ಟ್ ಮಾಡ್ಲಿಕ್ಕೆ ಮಾಸ್ ಆಡಿಯನ್ಸ್ ಇರಲ್ಲ, ಬಿಕಾಸ್ ಕಾರ್ನಾಟಿಕ್, ಟು ಫಾಲೋ ಕಾರ್ನಾಟಿಕ್ ಒನ್ ಶುಡ್ ಹ್ಯಾವ್ ಅ ನಾಲೆಡ್ಜ್ ಆಫ್ ಇಟ್, ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು, ಅದ್ರ ಬಗ್ಗೆ ಸ್ವಲ್ಪ ಲೈಕಿಂಗ್ ಇರಬೇಕು ಎಲ್ಲ. ವೆರಸ್ ದಿಸ್ ಫಿಲಮ್ ಇಂಡಸ್ಟ್ರಿ ಇಸ್ ಫಾರ್ ಅ ಕಾಮನ್ ಪೀಪಲ್ ಕನೆಕ್ಟ್ ಆಗ್ಲಿಕ್ಕೆ. ಕರೆಕ್ಟ್. ಸೊ I mean to say, is that was one of the reason that you chose film industry? It happened just like that? ಇಲ್ಲ, ಇಟ್ ಜಸ್ಟ್ ನಾನು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇದ್ದೀನಿ ಅಂತ ನಂಗೆ ಇವಾಗ್ಲೂ ಅನ್ಸಲ್ಲ. ಅಂದ್ರೆ ಐ ಆಲ್ಸೋ ಪ್ಲೇ ಫಾರ್ ಫಿಲ್ಮ್ಸ್. Okay. ಅಂದ್ರೆ I play, of course I'm in the film industry because I play music that's in films, but ಹೊರತುಪಡಿಸಿ I'm a musician. I just play music wherever there is music, ಅಂದ್ರೆ wherever there is need for music or wherever I meet musicians, irrespective of whatever we are doing that for. If it's a collaboration that, or if it's something that excites me and ಒಳಗಿಂದ ಖುಷಿ ಆಗುತ್ತೆ ಅಂದ್ರೆ ಮಾಡ್ತೀನಿ. Answering your question, Carnatic, yeah, sure, but that's again, these are very personal choices. ಅಂದ್ರೆ ಒಬ್ಬೊಬ್ಬರಿಗೆ ನಿಂಗೆ ಯಾಕೆ ಇಷ್ಟ ಆಗುತ್ತೆ ಒಳಗಿಂತ ಅಂತ ಹೇಳಕ್ ಆಗಲ್ಲ. ಕೆಲವು ಸಲ you don't find reason. Some people are just, they want to stick to one thing and just go vertical. Some people want to go horizontal. Some extremely talented people have the ability to do both. I don't have that, but horizontally ಜಾಸ್ತಿ ಮಾಡ್ಕೊಂಡು ವರ್ಟಿಕಲ್ ಆಗು ಹೋಗ್ತಾರೆ ಹಂಗೆ. ನಾನೊಂಥರ I'm a jack of a few things, but that's what I choose to be because I like to work with masters in specific things. When I go into that territory. That's a nice thing. That's actually a nice thing. Wow. So with all these things is okay, and what ನೀವಿಷ್ಟೆಲ್ಲ ಹೇಳಿದ್ರು ಕೂಡ, the evolution of what you said about music and all that, right now Kannada, what we see in a Kannada ಫಿಲಮ್ ಅಂದ್ರೆ ಕನ್ನಡ ಮ್ಯೂಸಿಕ್ ಜಾನರ್ ಅಂತ ತಗೊಂಡ್ರೆ, ನಾವು ಮುಂಚೆ ಒಂದು ಜಾನಪದ ಸಾಂಗ್ ಅಂತ ಇರ್ತಾ ಇತ್ತು. ಆ ಜಾನಪದಗಳೆಲ್ಲ ಹೋಗಿ ನಮಗೆ ಕನೆಕ್ಟ್ ಆಗಿದ್ದು ಮೂವಿ ಸಾಂಗ್ಸ್ ಆಗಿ ಬಂತು, ದೇವರನಾಮ ಎಲ್ಲ ಬಂತು, ಆಮೇಲೆ ಕ್ಲಾಸಿಕಲ್ ಕಾರ್ನಾಟಿಕ್ ಆಯ್ತು. ದೆನ್ ದರ್ ವಾಸ್ ಒನ್ ಜಾನರ್, ಇಂಡಿವಿಜುವಲ್ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಅಥವಾ ಲಿರಿಕ್ಸಿಸ್ಟ್ಗಳಿಗೆ ನಾವು ಒಂದು ಪ್ಲಾಟ್ಫಾರ್ಮ್ ಅಂತ ಬಂತು, ದಟ್ ಇಸ್ ಕಾಲ್ಡ್ ಭಾವಗೀತೆ. And as I'm a fan of Bhavagita, and I also know you are also a fan of Bhavagita. So all this has evolved, and now igella movie music has given more providence. So I just want to know from your end, so what ಈ ಮೆಲೋಡಿಗಳು ಹೋಗ್ತಾ ಈಗ ಪೀಪಲ್ ವರ್ ಮ್ಯೂಸಿಕ್ ಅಂದ ತಕ್ಷಣ ಒಂದು ಜಾನರ್ ವರ್ ಮೆಲೋಡಿನೇ ಇರಬೇಕು ಅಂತಾರೆ, ಬಟ್ ನೌ ಪೀಪಲ್ ಆರ್ ಓಕೆ ಫಾರ್ ಅದರ್ ಥಿಂಗ್ಸ್. ನಾವು ಭಾವಗೀತೆಗಳೆಲ್ಲ ತಗೊಂಡ್ರೆ ಇಟ್ ವಿಲ್ ಯೂಶಲಿ ಅ ಬೇಸ್ ಆಫ್ ಮೆಲೋಡಿ. ಈಗ ಫಿಲಮ್ಸ್ ಹ್ಯಾವ್ ಬಿಕಮ್ ಮೋರ್ ವಾಟ್ ಯು ಕಾಲ್, ರಾಕ್ ಇದೆ, ಅದರಲ್ಲಿ ಇದಿದೆ. ಸೊ ಹೌ ಡು ಯು ಅಡ್ಯಾಪ್ಟ್ ಯುವರ್ ಸೆಲ್ಫ್ ಟು ಎವ್ರಿಥಿಂಗ್? ಅದೇ ಅವಾಗಲೇ ಹೇಳಿದ್ನಲ್ಲ, ಒಂದು ನ್ಯಾಚುರಲ್ ಇನ್ಕ್ಲಿನೇಷನ್, ಅದೇ ಒಂದು ಕ್ಯೂರಿಯಾಸಿಟಿ ಟು ಅದರ್ ಜಾನ್ರಸ್, ಅಥವಾ ಜಸ್ಟ್ ಸೀಯಿಂಗ್ ವಾಟ್ ಅದರ್ ಮ್ಯೂಸಿಷಿಯನ್ಸ್ ಅಂಡ್ ಅದರ್ ಸ್ಟೈಲ್ಸ್ ವರ್ಕ್. ಲೈಕ್ ಈಗ ಫಿಲಮ್ ಮ್ಯೂಸಿಕ್ is fusion music in my opinion. Okay. It is a very beautiful fusion of many genres. ಮುಂಗಾರು ಮಳೆ ಅಂತ ಹೇಳಿದ್ರೆ there is Latin in that. There is strong Latin influence in the groove. ಅನಿಸುತ್ತಿದೆ ಯಾಕೋ ಎಂದು, it's a completely Latin groove with Latin percussions and all of that. Okay. That guitar, it's a classical guitar, it's a nylon guitar. ಮತ್ತೆ it's a ತುಂಬಾ ನಮ್ಮ ಮಣ್ಣಿನ ಮೆಲಡಿ ಅದು. ಮೆಲೋಡಿ.
ನಮ್ಮ ಮಣ್ಣಿನ ಸಾಹಿತ್ಯ ಅಫ್ಕೋರ್ಸ್ ಜಯಂತ್ ಕಾಯ್ಕಿಣಿ, ಯೋಗರಾಜ್ ಭಟ್, ಸೋನು ನಿಗಮ್ ಅವರು ಎಲ್ಲ ದಿಗ್ಗಜರು ಹಾಡಿದ್ದಾರೆ. ದಟ್ಸ್ ಅ ಗ್ರೇಟ್ ಜಕ್ಸ್ಟಪೊಸಿಷನ್ ಇನ್ ಮೈ ಒಪಿನಿಯನ್. ಅಂದ್ರೆ ಗೆಟಿಂಗ್ ಫಾರಿನ್ ಥಿಂಗ್ ಟು ಆರ್ ಲ್ಯಾಂಡ್ ಅಂಡ್ ಮೇಕಿಂಗ್ ಇಟ್ ನಮ್ಮವರಾಗಿ ಮಾಡೋದು. ಬಟ್ ದಟ್ ಹಸ್ ಆಲ್ವೇಸ್ ಬೀನ್ ದೇರ್. ಇವಾಗ ಆರ್ ಡಿ ಬರ್ಮನ್ ಅವರು ಅವಾಗ್ಲೇ ಅವ್ರ ಚೇಸಸ್ಗೆಲ್ಲ ಲ್ಯಾಟಿನ್ ಮ್ಯೂಸಿಕ್, ಇಲ್ಲೂ ರಾಜನ್ ನಾಗೇಂದ್ರ ಅವರೆಲ್ಲ they've used it. ಜಿ ಕೆ ವೆಂಕಟೇಶ್, they've used so many different genres of music. ಈ ರಾಜ್ಕುಮಾರ್ ಅವರು ನನ್ನ ನಿನಗೆಲ್ಲ ಡಿಸ್ಕೋ, ಇಟ್ಸ್ ಅ 70s ಡಿಸ್ಕೋ. ಇಳೆಯರಾಜ, ಸಂತೋಷಕ್ಕೆ ದಟ್ಸ್ ಅ ಪ್ರಾಪರ್ ಪಾಪ್ ಸಾಂಗ್, ಯುನೋ. ಸೊ ಆ ತರ ಫಿಲ್ಮ್ಸ್ ನಲ್ಲಿ ಯಾವತ್ತಿಗೂ ಇವಾಗ ನೀವು 50s 60s ನಲ್ಲಿ there was this very ಗೋವನ್ ಮ್ಯೂಸಿಷಿಯನ್ಸ್ ತುಂಬಾ ಜನ ಬಾಂಬೆನಲ್ಲಿ ಇದ್ರು, ಇಲ್ಲಿ ಇದ್ರು. ಸೊ ದೇ ಹ್ಯಾಡ್ ಸಾರ್ಟ್ ಆಫ್ ಐ ಡೋಂಟ್ ನೋ ಬೈಲಾ ಇಶ್ ಇನ್ಫ್ಲೂಯೆನ್ಸ್. ಬೈಲಾ ಅಂತ ಒಂದು ಜಾನ್ರ, ತುಂಬಾ ಕಂಟ್ರಿ ಇನ್ಫ್ಲೂಯೆನ್ಸಸ್, ಅಕಾರ್ಡಿಯನ್ ಅದೆಲ್ಲ, ಹೇ ಅಪ್ನಾ ದಿಲ್ ತೋ ಆವಾರ ಅದೆಲ್ಲ ಆ ತರ ಅದ್ರಲ್ಲಿ ಬಿಟ್ಟಲ್ಲ. ಯು ಗೆಟ್ ಟು ನೋ ಸ್ವಲ್ಪ ಗೋವಾ ಫೀಲ್ಸ್. ಯು ಕ್ಯಾನ್ ಬ್ರಾಡ್ಲಿ ಕಾಲ್ ಇಟ್ ಕಂಟ್ರಿ. ಅಂದ್ರೆ I don't personally believe in pigeonholing music to genres, but yeah, for convenience we can do that. ತುಂಬಾ ಇನ್ಫ್ಲೂಯೆನ್ಸಸ್ ಇದ್ದೇ ಇದೆ. ಸೊ ಇಂಡಿಯನ್ ರೂಟೆಡ್ ಅಂತ ಹೇಳಕ್ ಈ ಭಾವಗೀತೆನಲ್ಲೂ ತಬ್ಲಾ ಫಸ್ಟ್ ಆಫ್ ಆಲ್ ಇಸ್ ನಾಟ್ ಅಂದ್ರೆ ಇಟ್ಸ್ ಅನ್ ಇನ್ಸ್ಟ್ರೂಮೆಂಟ್ ಫ್ರಮ್ ದ ನಾರ್ತ್ ಆರ್ ಫ್ರಮ್ ಪರ್ಷಿಯಾ, ಗೊತ್ತಿಲ್ಲ ಹೇಳ್ತಾರೆ, ಐ ಡೋಂಟ್ ನೋ. It came from Iran. But keyboard ನುಡಿಸ್ತಾರೆ, ಗಿಟಾರ್ ನುಡಿಸ್ತಾರೆ. How is it an Indian instrument? So ಭಾವಗೀತೆ they play, there is a concept of the whole concept of harmony and chords is a Western thing. Oh, that the bass itself is it's very beautifully integrated into Indian raga. As a listener, we always thought, okay, the nammadu. I mean, because of the song, the composing, everything, we felt it is ours. But ಅದಕ್ಕೆ ಎಷ್ಟೊಂದು ಹೊರಗಡೆಯಿಂದ ತಂದಂತ ಇಂಗ್ರೀಡಿಯೆಂಟ್ಸ್ ನ ಹಾಕಿ they have given to us. ತುಂಬಾ ಇದೆ ಹೊರಗಡೆ. ಕಾನ್ವರ್ಸೇಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಲಾಟ್ ಆಫ್ ಇನ್ಫಾರ್ಮೇಶನ್ ಅಬೌಟ್ ದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಎಲ್ಲ ಗೊತ್ತಾಗ್ತಾ ಇದೆ. ಅಂಡ್ ವಿಲ್ ಕೀಪ್ ಅಪ್ ದಿಸ್ ಕಾನ್ವರ್ಸೇಷನ್ ಹಿಂಗ್ ನಡೆಯುತ್ತೆ ಅಂತ. ಬಟ್ ಅದಕ್ಕಿಂತ ಮುಂಚೆ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀವಿ. ಅಂಡ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮುಂದೆ ಮಾತಾಡೋಣ. ಅಲ್ಲಿ ತನಕ ಕೀಪ್ ವಾಚಿಂಗ್ ಎಕ್ಸ್ಚೇಂಜ್ ರೂಮ್. ಸೊ ನಿಮ್ಮ ಲೈಕ್ಸು, ಸಬ್ಸ್ಕ್ರಿಪ್ಷನ್ನು, ಕಮೆಂಟ್ಸ್, ಕಂಪ್ಲೇಂಟ್ಸ್, ಕಾಂಪ್ಲಿಮೆಂಟ್ಸ್ ಏನೇ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅಂಡ್ ಕೀಪ್ ವಾಚಿಂಗ್ ಎಕ್ಸ್ಚೇಂಜ್ ರೂಮ್. ಥ್ಯಾಂಕ್ ಯು.